ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತಾರೆ ಸ್ವಾಮಿ ವಿವೇಕಾನಂದ. ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತಾರೆ ಸ್ವಾಮಿ ವಿವೇಕಾನಂದ. ಅಂತಹ ನೆಲಕ್ಕೆ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ, ನನ್ನ ಸೌಭಾಗ್ಯ ಅದು ದೈವ ಲೀಲೆಯೋ ಕಾನೆ, ಕರ್ಮ ಜಾಲವೋ ಕಾನೆ, ಅದು ಬುದ್ಧಿ ಯಾಚೆಗಿನ ಮಾತು. ಯಾರು ಏನೇ ಹೇಳಲಿ ಪ್ರೀತಿ ಎಂಬ ವಸ್ತುವನ್ನ ಭವದಲ್ಲಿ ಕಾನೆ, ಅದು ಮನಗಂಡ ಮಾತು ಅಂತ ವಿಜಯಪುರದ ಕವಿ ಮಧುರ ಚೆನ್ನರು ಒಂದು ಕಡೆಗೆ ಹೇಳ್ತಾರೆ. ಆ ಪ್ರೀತಿ ಇವತ್ತು ನನ್ನನ್ನ ಈ ನೆಲಕ್ಕೆ ತಂದು ನಿಲ್ಲಿಸಿದೆ. ಪ್ರೀತಿಯಿಂದ ನನ್ನನ್ನ ಈ ನಾಡಿನ ಶ್ರೇಷ್ಠ ಮಠಕ್ಕೆ ತಂದು ನಿಲ್ಲಿಸಿದ ಆ ಎಲ್ಲ ಪ್ರೀತಿಗೆ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ, ಬಸವರಾಜ್ ಸರ್ ಅವರಿದ್ದಾರೆ, ನಾಗರಾಜ್ ಸರ್ ಅವರಿದ್ದಾರೆ, ಚಂದ್ರಪ್ಪ ಸರ್ ಅವರಿದ್ದಾರೆ, ನನ್ನ ಕರ್ಕೊಂಡು ಬಂದಿರುವಂತಹ ಶ್ರೀ ಪರಮಶಿವಪ್ಪನವರಿದ್ದಾರೆ. ಅವರೆಲ್ಲರಿಗೆ ವೇದಿಕೆ ಮೇಲೆ ಈ ನಾಡಿನ ಶ್ರೇಷ್ಠ ಸಂತರು. ನಾನು ಮಾತಾಡಬೇಕಾಗಿರೋದೇ ಯುವಕರನ್ನು ಉದ್ದೇಶಿಸಿ. ಯೂತ್ಸ್ ಆರ್ ದಿ ಬ್ಯಾಕ್ಬೋನ್ ಆಫ್ ದಿ ನೇಷನ್ ಅಂತ ಕರೀತಾರೆ. ಈ ದೇಶದ ಬೆನ್ನೆಲುಬು ಯುವಕರು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಈ ದೇಶದ ಭವಿಷ್ಯ ಅದು ನಿರ್ಮಾಣ ಆಗೋದು ಯುವಕರ ಆ ಸಾಮರ್ಥ್ಯದ ಮೇಲೆ ಅಂತ ಸ್ವಾಮಿ ವಿವೇಕಾನಂದ ಕೂಡ ಹೇಳ್ತಾರೆ. ಒಬ್ಬ ಯುವ ಯತಿಗಳಿಗೆ ಈ ಒಂದು ಅವಕಾಶ ಸಿಕ್ಕರೆ ಹೇಗೆಲ್ಲ ಈ ನಾಡನ್ನ ನಿರ್ಮಾಣ ಮಾಡಬಹುದು ಅನ್ನೋ ಕಾರಣಕ್ಕೆ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರನ್ನೇ ಡಾಕ್ಟರ್ ಪೂಜ್ಯರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು 1947 ಪರಮ ಪೂಜ್ಯರು ಜನ್ಮ ತಾಳ್ತಾರೆ. 1979 ಪೀಠಕ್ಕೆ ಬರ್ತಾರೆ. 32 ವರ್ಷ ಆ ಯುವ ಯತಿಗಳಿಗೆ ಒಂದಿಷ್ಟು ಕನಸುಗಳನ್ನ, ಒಂದಿಷ್ಟು ಚಿಂತನೆಗಳನ್ನ, ಒಂದಿಷ್ಟು ಯೋಚನೆಗಳನ್ನ, ಒಂದಿಷ್ಟು ಜ್ಞಾನವನ್ನ ತಮ್ಮ ತಲೆಯೊಳಗೆ ಅಡಗಿಸಿಟ್ಟುಕೊಂಡಿರುವಂತಹ ಒಬ್ಬ ಯುವ ಯತಿಗಳಿಗೆ ಒಂದು ಶ್ರೇಷ್ಠವಾದ ವೇದಿಕೆ ಸಿಕ್ಕಾಗ ಈ ನೆಲವನ್ನ ಪವಿತ್ರವಾಗಿಸಿ ಈ ರಾಜ್ಯದ 15 ಜಿಲ್ಲೆಗಳಲ್ಲಿ ಶೈಕ್ಷಣಿಕ ದೇಗುಲಗಳನ್ನು ಕಟ್ಟಿ ತಂತ್ರಾಂಶಗಳನ್ನ ನಿರ್ಮಾಣ ಮಾಡಿ, ನಮ್ಮ ಸೌಭಾಗ್ಯ ಅದು. ನೆನಪಿಸ್ಕೊಳ್ತೇನೆ ನಾನು ಎಲ್ಲ ಮೊನ್ನೆ ತಾನೇ ಮಂಕುತಿಮ್ಮನ ಕಗ್ಗ ಆಗ್ಬೋದು, ಸರ್ವಜ್ಞನ ತ್ರಿಪದಿಗಳನ್ನ ಆಗ್ಬೋದು ತಂತ್ರಾಂಶಕ್ಕೆ ಒಳಪಡಿಸಿದಂತಹ ಯುವ ಯತಿಗಳು. 1984 ಇನ್ನೂ ಕೂಡ ಸ್ಟಾರ್ಟ್ಅಪ್ಸ್ಗಳಂದ್ರೆ ಏನು ಅನ್ನುವಂಥ ಚಿಂತನೆ ಇಲ್ಲದೆ ಇರುವಾಗ ಅಂಥ ತಂತ್ರಾಂಶಗಳನ್ನು ರೂಪಿಸಿ ಶೈಕ್ಷಣಿಕ ದೇಗುಲಗಳನ್ನು ಕಟ್ಟಿ ಇಂತಹ ನಾಡಹಬ್ಬದ ಉತ್ಸವಗಳನ್ನು ಮಾಡ್ತಾ ಹುಣ್ಣಿಮೆಯ ಕಾರ್ಯಕ್ರಮಗಳನ್ನು ಲಕ್ಷೋಪಲಕ್ಷ ಜನರನ್ನು ಸೇರಿಸಿ ತಮ್ಮ ಜ್ಞಾನದ ಅಪರಿಮಿತ ಕತ್ತಲೆಯೊಳಗೆ ವಿಪರೀತದ ಬೆಳಕನ್ನಿತ್ತವರು ಆರು ಅಂತಾರಲ್ಲ, ಅಂತಹ ಅಜ್ಞಾನದ ಅಂಧಕಾರದೊಳಗೆ ಸಿಲುಕಿರುವ ನಮಗೆ ತಮ್ಮ ಅದ್ಭುತವಾದ ಜ್ಞಾನದ ಬೆಳಕಿನಿಂದ ಈ ನೆಲವನ್ನೇ ಪಾವನಗೊಳಿಸ್ತಾ ಇರುವಂಥ ಪರಮ ಪೂಜ್ಯರು ಇದಾರಲ್ಲ. 32 ವರ್ಷ ಯಾವುದಾದ್ರೂ ಸಾಧನೆ ಆಗಬೇಕು ಅನ್ನೋದಾದ್ರೆ ನಾವು ಬಹಳಷ್ಟು ಇತಿಹಾಸದ ಪುಟಗಳನ್ನು ನೋಡಿದಾಗ ಅನಿಸುತ್ತೆ ಅದರಲ್ಲಿ ಪರಮ ಪೂಜ್ಯರು ಕೂಡ ಇವತ್ತಿನ ಆ ಒಂದು ಮಾಲಿಕೆಯೊಳಗೆ ನಾನು ಅವರನ್ನ ಪೂಜ್ಯರನ್ನ ಸೇರಿಸ್ಕೊಳ್ತಾ ಇದ್ದೇನೆ. 32 ವರ್ಷಕ್ಕೆ ಸಿಕ್ಕ ಈ ಅವಕಾಶವನ್ನ ಹೇಗೆ ಸದುಪಯೋಗ ಮಾಡಿಕೊಂಡ್ರು, ಹೇಗೆ ನೆಲವನ್ನ ಕಟ್ಟಿದ್ರು, ಹೇಗೆ ಈ ನೆಲವನ್ನ ಪವಿತ್ರವಾಗಿಸಿದ್ರು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಪರಮ ಪೂಜ್ಯರಿಗೆ ನಾನು ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಅಡಿಧಾವರೆಗಳಿಗೆ ನಮನಗಳನ್ನು ಅರ್ಪಣೆ ಮಾಡ್ತಾ, ಜೊತೆಗೆ ಸಹಜ ಹಾಸ್ಯದ ಮೂಲಕವಾಗಿ ವೈಚಾರಿಕ ಚಿಂತನೆಗಳನ್ನು ಹೇಳ್ತಾನೆ ಹಾಸ್ಯವನ್ನು ನಮಗೆ ಕಟ್ಟಿಕೊಡ್ತಾ ಇರುವಂತಹ ಸಂಧ್ಯಾ ಶೆಣೈ ಮೇಡಮ್ ಅವರು ಜೊತೆಗಿದ್ದಾರೆ. ಈಗಾಗಲೇ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿರುವಂತಹ ಡಾಕ್ಟರ್ ಗೀತಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಶ್ರೇಷ್ಠರಿಗೆ, ಜ್ಯೇಷ್ಠರಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ನಮನಗಳನ್ನು ಅರ್ಪಣೆ ಮಾಡ್ತಾ ಸುಮ್ಮನೆ 1-2 ಚಿಂತನೆಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ನನಗೆ ಸಂಭ್ರಮ ಅನಿಸ್ತದೆ. ನಾಡ ಹಬ್ಬದ ಕಾರ್ಯಕ್ರಮ ಜರುಗ್ತಾ ಇದೆ. ಏನು ಸೌಭಾಗ್ಯ ಅದು! ಕನ್ನಡದ ನೆಲದೊಳಗೆ ಜನ್ಮ ತಾಳೋದೇ ಒಂದು ಸೌಭಾಗ್ಯ. ಅದಕ್ಕೆ ಕವಿ ಹೇಳ್ತಾರೆ, ಕನ್ನಡ ನೆಲದ ಪುಲ್ಲೆನೆಗೆ ಪಾವನ ತುಳಸಿ, ಕನ್ನಡ ನೆಲದ ನೀರ್ವಲೆನೆಗೆ ದೇವನದಿ, ಕನ್ನಡ ನೆಲದ ಕಲ್ಲೆನೆಗೆ ಸಾಲಿಗ್ರಾಮ ಶಿಲೆ, ಕನ್ನಡವೇ ದೈವಮಯಿ, ಕನ್ನಡವೇ ಪ್ರಾಣಮಯಿ,
ಕನ್ನಡದ ಶಬ್ದ ನನಗೆ ಓಂಕಾರನಾದ, ಕನ್ನಡದ ನುಡಿ ನನಗೆ ಗಾಯತ್ರಿ ಅದ್ಭುತ ಮಂತ್ರ. ಇನ್ನಾವುದೈ ಪೆರತು ಈ ಧರೆಯೊಳಗೆ, ಕನ್ನಡದ ಸೇವೆಯಿಂದ ಅಧಿಕಂ, ಕನ್ನಡವೇ ದೈವಮೈ, ಕನ್ನಡವೇ ಪ್ರಾಣಮೈ ಅಂತ ಕರೀತಾರಲ್ಲ ಸಾಲಿ ರಾಮಚಂದ್ರ ರಾಯರು. ಅಂತಹ ಕನ್ನಡದ ನೆಲದೊಳಗೆ ಆ ಸೌಭಾಗ್ಯ ನಮ್ದೆಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಕುವೆಂಪು ಹೇಳ್ತಾರೆ, ಕನ್ನಡವೆಂದರೇನು ಬರಿಯ ಹೆಸರೇ, ಮೊನ್ನೆ ಕನ್ನಡವೆಂದರೆ ಶಕ್ತಿಕನ, ದೇವಿಕನ, ತಾಯಿಕನ, ಸಿಡಿಲುಕನ, ಮಿಂಚುಕನ, ಕಾವ ಕೊಲವ ಬಲವ ಪಡದ ಛಲದ ಚಂಡಿಕನ ಅಂತ ಈ ಕನ್ನಡ ನೆಲದ ಬಗ್ಗೆ ಮಾತಾಡ್ತಾರಲ್ಲ. ಅಂತಹ ಕನ್ನಡದ ನುಡಿ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯುವಕರು ಈ ರಾಷ್ಟ್ರವನ್ನ ಹೇಗೆ ಕಟ್ತಾರೆ ಅಂತ ಮಾತಾಡಬೇಕಾಗಿದೆ. ಹೇಗೆ ಕಟ್ಟೋದು ಈ ರಾಷ್ಟ್ರವನ್ನ? ಇಟ್ಟಿಗೆ, ಗಾರೆ, ಸಿಮೆಂಟು, ಸ್ಟೀಲುಗಳಿಂದ ಈ ದೇಶವನ್ನ ಕಟ್ಟೋಕ್ಕಾಗುತ್ತಾ? ಈ ದೇಶವನ್ನ ಕಟ್ಟೋದಕ್ಕೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಸತ್ಯ, ಪ್ರಾಮಾಣಿಕತೆ, ಅಹಿಂಸಾ, ಸ್ವಾಭಿಮಾನದಂತಹ ಮೌಲ್ಯಗಳನ್ನು ಹೊಂದಿರುವಂತಹ ಯುವ ಸಮುದಾಯವನ್ನ ಕಟ್ಟುವುದರ ಮೂಲಕವಾಗಿ ಈ ದೇಶವನ್ನ ಕಟ್ಟಬೇಕಾಗುತ್ತಲ್ಲ. ಆ ದಿಶೆಯೊಳಗೆ ಅಂತ ಮಹಾ ಮೌಲ್ಯಗಳನ್ನ ಹೇಗೆ ರೂಪಿಸ್ಕೊಳ್ಬೇಕಾಗಿದೆ ಯುವಕರು? ಅವರಿಗೆ ಅವಕಾಶ ಸಿಕ್ಕರೆ ಹೇಗೆ ಈ ದೇಶದ ಚರಿತ್ರೆಯನ್ನ ಬದಲು ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದು ಕಡೆಗೆ, ಕಬ್ಬಿಣದ ಮಾಂಸ ಖಂಡಗಳನ್ನ, ಉಕ್ಕಿನ ನರಗಳನ್ನ ಹೊಂದಿರುವ, ಯಾರಿಗೂ ಜಗ್ಗದ ಕುಗ್ಗದ ಸಿಡಿಲ ಹೃದಯದ, ಸಾಧ್ಯವಾದರೆ ಸಮುದ್ರದ ಆಳಕ್ಕೆ ಬೇಕಾದರೂ ಹೋಗಿ, ಅಲ್ಲಿ ಸಾವು ಎದುರಿಗೆ ಬಂದರೂ ಕೂಡ ಸಾವನ್ನೇ ಎದುರಿಸಿ ತನ್ನ ಗುರಿಯನ್ನ ಮುಟ್ಟಬಲ್ಲಂತ ಇಚ್ಛಾಶಕ್ತಿಯನ್ನ ಹೊಂದಿರುವ 100 ಜನ ಯುವಕರು ಸಿಕ್ಕರೆ ಇಡೀ ಭಾರತ ಖಂಡದ ಚರಿತ್ರೆಯನ್ನೇ ಬದಲು ಮಾಡ್ತೇನೆ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ. ಅಂತ ಶಕ್ತಿ ಇದೆ ನಮ್ಮೊಳಗೆ. ಅಂತಹ ಶಕ್ತಿಯನ್ನು ಇಟ್ಕೊಂಡು ನಾಡು ಕಟ್ಟಬೇಕಾಗಿದೆ. ಅದಕ್ಕೆ ಗೋಪಾಲ್ ಕೃಷ್ಣ ಅಡಿಗರು ಹೇಳ್ತಾರೆ, ಕಟ್ಟುವೆ ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆ ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಅಂತ ಹೇಳ್ತಾರೆ. ಯಾವ ಉತ್ಸಾಹದ ಚಿಲುಮೆಯಾಗಿರುವ ಯುವಕರನ್ನ ಇಟ್ಕೊಂಡು ನಾಡನ್ನ ಕಟ್ಟಬೇಕಾಗಿದೆ ಅನ್ನುವಂಥ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅಂತಹ ಚಿಂತನೆಗಳನ್ನ ಇವತ್ತು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಬೇಕಾಗಿದೆ. ನನಗನ್ನಿಸ್ತದೆ ಯುವಕರ ಈ ಪಡೆಗೆ ಮೊದಲು ಬೇಕಾಗಿರೋದು ಏನು ಅಂದ್ರೆ, ಒಂದು ಗುರುಭಕ್ತಿ, ಇನ್ನೊಂದು ದೇಶಭಕ್ತಿ, ಬಹಳ ಮುಖ್ಯವಾದಂತಹ ವಿಚಾರಗಳನ್ನ, ಒಂದು ಶ್ರದ್ಧೆ. ಈ 3 ವಿಷಯಗಳು ಯುವಕರಲ್ಲಿ ಇದ್ರೆ ಎಂತ ಅದ್ಭುತವಾದ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಒಂದು ದೇಶಭಕ್ತಿಯ ಬಗ್ಗೆ ಮಾತಾಡ್ತೇವೆ. ನನಗೆ ನೋವಿದೆ ವಿದ್ಯಾರ್ಥಿಗಳ ಇವತ್ತು ಅದೆಷ್ಟೋ ಶಾಲೆಗಳಲ್ಲಿ ಈ ದೇಶದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವ ವೈಚಾರಿಕತೆಯ ಪರ್ವವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ದೇಶಕ್ಕೆ ಧಿಕ್ಕಾರವನ್ನ ಕೂಗಿ ಇನ್ನೊಂದು ರಾಷ್ಟ್ರಕ್ಕೆ ಜೈಕಾರ ಹಾಕುವಂತ ವ್ಯವಸ್ಥೆ ವಿದ್ಯಾರ್ಥಿಗಳ ದೇಗುಲಗಳಲ್ಲಿ ನಡೀತಾ ಇರೋದನ್ನ ಕಾಣ್ತಾ ಇದ್ದೇವೆ. ನಮಗೆ ಬೇಕಾಗಿರೋದು ಈ ದೇಶದ ಬಗ್ಗೆ ಧನಾತ್ಮಕ ಚಿಂತನೆಗಳು. ನಿಮಗೆ ಚಿಂತನೆಗಳನ್ನು ಮಾಡುವ ಶಕ್ತಿ ಬಂದಾಗ ಇಲ್ಲಿರುವ ಸಮಸ್ಯೆಗಳೇನಿದ್ದಾವೆ ಅವುಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ. ಆದರೆ ನಾಡ ಬೆಳಗುವ ನಕ್ಷತ್ರಗಳಾಗಿ ರೂಪುಗೊಳ್ತಾ ಇರುವಂತ ವಿದ್ಯಾರ್ಥಿಗಳ ತಲೆಯೊಳಗೆ ದೇಶಭಕ್ತಿಯನ್ನ ಮೊದಲು ಧನಾತ್ಮಕವಾಗಿ ಬಿತ್ತುವ ಪ್ರಯತ್ನ ಆಗಬೇಕಾಗಿದೆ. ದೇಶಭಕ್ತಿಯೇ ಇಲ್ಲದೆ ಇದ್ರೆ, ಇದು ನನ್ನ ದೇಶ, ಇದು ನನ್ನ ನೆಲ, ಇದು ನನ್ನ ಜಲ, ಇದು ನನ್ನ ಊರು ಅನ್ನುವಂಥ ಭಾವ ಇಲ್ಲದೆ ಹೋದ್ರೆ, ನಾನು ಕಲಿತಿರುವ ಜ್ಞಾನ ದೇಗುಲವಿದು, ನನಗೆ ಪ್ರಸಾದವನ್ನಿತ್ತು ಸಾಕಿ ಸಲುಹಿದ ಪೂಜ್ಯರ ಮಠವಿದು ನನ್ನದು ಅನ್ನುವ ಭಾವ ಬರದೆ ಹೋದ್ರೆ, ನನ್ನದು ಈ ನಾಡು ಎನ್ನದವನ ಎದೆ ಒಂದು ಸುಡುಗಾಡು ಅಂತ ಉಳ್ಳಾಲದ ರಾಣಿ ಹಬ್ಬಕ್ಕ ಹೇಳ್ತಾಳಲ್ಲ, ಇದು ನನ್ನದು ಅನ್ನುವ ಭಾವವೇ ಬರದೆ ಹೋದರೆ ಏನ್ ದೇಶ ಕಟ್ಟಕ್ಕಾಗುತ್ತೆ? ಯೋಚನೆ ಮಾಡ್ಬೇಕಾಗ್ತದೆ ನಾವೆಲ್ಲ. ಅಂತ ಭಾವ ಬರ್ಬೇಕಲ್ವಾ? ಈ ದೇಶದ ಬಗ್ಗೆ ಮಾತಾಡಬೇಕು ನಾವುಗಳೆಲ್ಲ. ಅಭಿಮಾನವನ್ನ ಮೂಡಿಸುವ ಪ್ರಯತ್ನ ಆಗ್ಬೇಕು. ದೇಶಭಕ್ತಿ ರಾಷ್ಟ್ರ ಕಟ್ಟುವ ಯುವಕರಿಗೆ ಬೇಕಾದಂತ ಮೊದಲ ಶಕ್ತಿ ಅದು. ಅದಕ್ಕೆ ಈ ನೆಲದ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ ಒಬ್ಬ ಚೀನಾದ ರಾಯಭಾರಿ, ವಿದೌಟ್ ಸೆಂಡಿಂಗ್ ಅ ಸಿಂಗಲ್ ಸೋಲ್ಜರ್ ಟು ಚೈನಾ, ಇಂಡಿಯಾ ವಾಸ್ ರೂಲಿಂಗ್ ಅವರ್ ಕಂಟ್ರಿ ಬೈ 2000 years ಅಂತ ಬರೀತಾರೆ. ಒಬ್ಬ ಸೈನಿಕನನ್ನ ಕೂಡ ಈ ದೇಶಕ್ಕೆ ಕಳಿಸದೆ ಭಾರತ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ದೇಶವನ್ನ 2000 ವರ್ಷಗಳವರೆಗೆ ಆಳ್ತಾ ಇತ್ತು ಅಂತ ಈ ದೇಶದ ಬಗ್ಗೆ ಬರೀತಾರಲ್ಲ, ಏನ್ ಶಕ್ತಿ ಇದೆ ಈ ನೆಲದೊಳಗೆ? ಒಂದು ಸಾರಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಅರ್ನಾಲ್ಡ್ ಟೊಯಾನ್ಬಿ ಅನ್ನುವಂತ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ಇಂಡಿಯಾ ವಿಲ್ ಕಾಂಕರ್ ಆಲ್ ಹರ್ ಕಾಂಕರರ್ಸ್ ನಾಟ್ ಪೊಲಿಟಿಕಲಿ ಬಟ್ ಕಲ್ಚರಲಿ ಅಂಡ್ ಸ್ಪಿರಿಚುವಲಿ ಅಂತ ಈ ದೇಶದ ಬಗ್ಗೆ ಬರೀತಾರೆ. ಇಡೀ ದೇಶ 1000 ವರ್ಷಗಳ ದಾಸ್ಯಕ್ಕೆ ಸಿಕ್ಕು ಹೋಯ್ತಲ್ಲ, ಅವರಿವರ ತುಳಿತಕ್ಕೆ ಸಿಕ್ತಲ್ಲ,
ಹಾಗೆ ತಿಕ್ಕಿ 1000 ವರ್ಷಗಳವರೆಗೂ ಹೋದರೂ ಕೂಡ ಭಾರತ ಇವತ್ತು ಎದ್ದು ನಿಂತ್ಕೊಂಡು ಮಹಾಶಕ್ತಿಯಾಗಿ ರೂಪುಗೊಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅವರು ಬರೀತಾರೆ. ಭಾರತ ಒಂದಿಲ್ಲ ಒಂದು ದಿನ ಈ ಎಲ್ಲರನ್ನ ಗೆದ್ದು ನಿಲ್ಲುತ್ತೆ, ಆದರೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತ ಈ ನೆಲದ ಬಗ್ಗೆ ಅರ್ನಾಲ್ಡ್ ಟೊಯಾನ್ಬಿ ಬರೀತಾರಲ್ಲ, ಏನಿದೆ ಈ ನೆಲದೊಳಗೆ ಅಂತ ಒಂದ್ಸಾರಿ ಚಿಂತನೆ ಮಾಡಬೇಕಾಗ್ತದೆ. ಇನ್ನೊಂದು ಕಡೆಗೆ ಓಶೋ ಅವರು ಬರೀತಾರೆ, ಭಾರತವೆಂದರೆ ಬರೀ ಭೂಗೋಳವಲ್ಲ, ಭಾರತವೆಂದರೆ ಬರೀ ಚರಿತ್ರೆಯಲ್ಲ, ಭಾರತವೆಂದರೆ ಬರೀ ರಾಷ್ಟ್ರವಲ್ಲ, ಭಾರತವೆಂದರೆ ಇಡೀ ಮಣ್ಣಿನ ತುಂಡಲ್ಲ, ಅದು ಅಸಂಖ್ಯಾತ ಶಕ್ತಿ ಕೇಂದ್ರಗಳಿಂದ ತುಂಬಿಕೊಂಡು ಕಂಪಿಸುತ್ತಿರುವ ಒಂದು ಮಹಾ ಚೈತನ್ಯ ಅಂತ ಈ ದೇಶದ ಬಗ್ಗೆ ಬರೀತಾರಲ್ಲ. ಒಂದು ಸಾರಿ ಚಿಂತನೆ ಮಾಡಬೇಕಾಗ್ತದೆ, ಯಾಕೆ ಅವರೆಲ್ಲ ಈ ದೇಶದ ಬಗ್ಗೆ ಮಾತಾಡ್ತಾರೆ? ಅವರೆಲ್ಲ ಈ ದೇಶದ ಬಗ್ಗೆ ಅಭಿಮಾನದಿಂದ ಮಾತನಾಡುವಾಗ ನಾವೇಕೆ ಶುಷ್ಕರಾಗಿ ಈ ದೇಶದ ಬಗ್ಗೆ ನಕಾರಾತ್ಮಕ ಚಿಂತನೆಗಳನ್ನು ಹಂಚ್ಕೋಬೇಕು? ವಿದ್ಯಾರ್ಥಿಗಳೇ, ಯೋಚನೆ ಮಾಡೋಣ ಒಂದು ಸಾರಿ. ಏನ್ ಹೇಳ್ತಾರೆ ಈ ನೆಲದ ಬಗ್ಗೆ? ಮಾರ್ಕ್ ಟ್ವೈನ್ ಅನ್ನುವಂತ ಒಬ್ಬ ಶ್ರೇಷ್ಠ ಚಿಂತಕ ಬರ್ತಾರೆ. ಅವರು ಹೇಳ್ತಾರೆ ಒಂದು ಕಡೆಗೆ, ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಜನ್ಮಸ್ಥಳ, ದಂತಕಥೆಗಳ ಅಜ್ಜಿ, ಪುರಾಣ ಪರಂಪರೆಗಳ ಮುತ್ತಜ್ಜಿ, ಇಡೀ ಜಗತ್ತಿಗೆ ಬೇಕಾದ ಜ್ಞಾನವನ್ನೆಲ್ಲ ತನ್ನೊಳಗೆ ನಿಧಿಯಾಗಿಸಿಕೊಂಡಿರುವ ಏಕೈಕ ರಾಷ್ಟ್ರ ಅದು ಭಾರತ ಅಂತ ಹೇಳಿ ಮಾರ್ಕ್ ಟ್ವೈನ್ ಬರೀತಾರಲ್ಲ, ಎಂತ ಭಾರತ ಇದು ಅಂತ ಯೋಚನೆ ಮಾಡಬೇಕಾಗ್ತದೆ. ಆ ದಿಶೆಯೊಳಗೆ ದೇಶಭಕ್ತಿ ನಮ್ಮ ಉಸಿರಾಗಬೇಕು. ದೇಶಭಕ್ತಿಯನ್ನು ಹೊಂದಿರುವಂತ ಒಬ್ಬ ಯುವಕ, ನನ್ನ ದೇಶ ಇಡೀ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿರಬೇಕು, ನನ್ನ ದೇಶಕ್ಕೆ ನನ್ನ ಪ್ರಾಣವನ್ನ ಕೊಟ್ಟಾದ್ರೂ ಸರಿ, ನನ್ನ ಶಕ್ತಿಯನ್ನ, ನನ್ನ ಶ್ರದ್ಧೆಯನ್ನ, ನನ್ನ ವಿಶ್ವಾಸವನ್ನ ಈ ದೇಶದ ಮೇಲೆ ಇಟ್ಟು ಈ ಭಾರತದ ನೆಲವನ್ನ ಜಗತ್ತಿನ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡ್ತೇನೆ ಅಂತ ಹೋಗ್ಬೇಕಾದ್ರೆ ಆ ವಿದ್ಯಾರ್ಥಿಯ ಎದೆಯೊಳಗೆ ದೇಶಭಕ್ತಿ ಬೇಕಲ್ವಾ? ಅದಕ್ಕಾಗಿಯೇ ವಾಜಪೇಯಿ ಅನ್ನುವಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಗಳು ಈ ನೆಲದ ಬಗ್ಗೆ ಬರೀತಾರೆ. ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ ಇದ್ದಾಳೆ, ವಾಯುದೇವ ಚಾಮರವನ್ನು ಬೀಸ್ತಾ ಇದ್ದಾನೆ, ಸೂರ್ಯಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನು ಇಡ್ತಾ ಇದ್ದಾರೆ. ಏ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, अर्पण की भूमि है और एकमात्र तर्पण की भूमि है, बिंदु बिंदु गंगा है, कंकर कंकर शंकर है, जिएंगे तो इसके लिए मरेंगे तो इसके लिए ಅಂತ ಈ ದೇಶದ ಬಗ್ಗೆ ಮಾತಾಡ್ತಾರೆ ವಾಜಪೇಯಿ. ಇಂತಹ ಧನಾತ್ಮಕ ಚಿಂತನೆಗಳನ್ನ ಬಿತ್ತುವ ಮೂಲಕವಾಗಿ ಯುವಕರಲ್ಲಿ ಈ ರಾಷ್ಟ್ರ ಪ್ರೇಮವನ್ನ ಬಿತ್ತಿದ್ರೆ ಅವರು ನಾಡ ಬೆಳಗುವ ನಕ್ಷತ್ರಗಳಾಗ್ತಾರೆ. ಒಂದಿಷ್ಟು ಸಮಸ್ಯೆಗಳ ಮೇಲೂ ಕೂಡ ತಮ್ಮ ಬೆಳಕನ್ನ ಚೆಲ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಏನು ಹಾಗಿದ್ರೆ ಯುವಕರಿಗೆ ಏನು ಮಾಡಬಲ್ಲರು ಯುವಕರು ಅನ್ನೋದಕ್ಕೆ ನನಗೆ ವಿವೇಕಾನಂದರ ಸ್ಫೂರ್ತಿ. ನಮಗೆಲ್ಲ ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ರಾಧಾಕೃಷ್ಣನ್ ಅವರು ಮಾತಾಡ್ತಾ ಇದ್ರು 1963ರಲ್ಲಿ. ಆಗ ಪತ್ರಕರ್ತರು ಅವ್ರಿಗೆ ಕೇಳ್ತಾರಂತೆ, ನೀವು ತುಂಬಾ ವಿವೇಕಾನಂದರ ಬಗ್ಗೆ ಅಭಿಮಾನದಿಂದ ಹೊಗಳಿ ಮಾತಾಡ್ತಾ ಇದ್ದೀರಾ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವಿವೇಕಾನಂದ ಅಂಡ್ ಯು ಲೀಡರ್ಸ್ ಅಂತ ಹೇಳಿ ರಾಧಾಕೃಷ್ಣನ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಮೀಡಿಯಾದವರು. ಅವಾಗ ರಾಧಾಕೃಷ್ಣನ್ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ lives in the soul of India. Swami Vivekananda lives in the soul of India, but we people exist on the soil of India ಅಂತ ಹೇಳ್ತಾರೆ ಅವರು. ಸ್ವಾಮಿ ವಿವೇಕಾನಂದ ಈ ದೇಶದ ಆತ್ಮಗಳಲ್ಲಿ ಜೀವಂತವಾಗಿದ್ದಾರೆ, ನಾವುಗಳು ಈ ನೆಲದ ಮೇಲೆ ಅಸ್ತಿತ್ವವನ್ನು ಪಡೆದಿದ್ದೇವೆ. 100 ವರ್ಷನೋ 10 ವರ್ಷನೋ 5 ವರ್ಷನೋ ಬದುಕಿ ಹೋಗೋರು ನಾವುಗಳು, ಆದರೆ ವಿವೇಕಾನಂದ ಈ ಆತ್ಮದೊಳಗೆ, ಭಾರತದ ಆತ್ಮದೊಳಗೆ ಇರುವಂಥವ್ರು ಅಂತ ಹೇಳ್ತಾರೆ. ಅಂತ ಚಿಂತನೆಗಳನ್ನು ಹೇಳ್ತಾ ಒಂದು ಅವಕಾಶ, ಈ ದೇಶದ 65% ಜನ ಆ ವಯಸ್ಸು ಎಷ್ಟಿದೆ ಅಂತ ಹೇಳಿದ್ರೆ 35 ವರ್ಷಕ್ಕಿಂತ ಕಡಿಮೆ ಇದೆ. ಈ ದೇಶದ ಒಂದು ಎಷ್ಟು ಜನಸಂಖ್ಯೆ ಇದೆಯೋ ಆ ಜನಸಂಖ್ಯೆಯಲ್ಲಿ 65% ಜನ ಯುವಕರಾಗಿದ್ದಾರೆ, 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಹಾಗಿದ್ರೆ ಭಾರತ ಯಂಗ್ ಇಂಡಿಯಾ ಆಗಿದೆ, ಯೂತ್ಸ್ಗಳನ್ನು ಹೊಂದಿರುವಂಥ ರಾಷ್ಟ್ರ ಭಾರತವಾಗಿದೆ. ಅವರಿಗೆ ಅವಕಾಶ ಸಿಕ್ಕರೆ ಎಂಥ ಅದ್ಭುತ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಉಡುಪಿಯ ಒಬ್ಬ ವ್ಯಕ್ತಿಯ ಘಟನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋತೇನೆ ನಾನು.
ಖರಗ್ಪುರ IIT-ಯಲ್ಲಿ ಅವರು ತಮ್ಮ ಡಿಗ್ರಿಯನ್ನು ಮಾಡ್ಕೋತಾರೆ. IIT-ನಲ್ಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಅಬ್ರಾಡ್ ಹೋಗಿ ಅವರು PhD ಮಾಡ್ಕೋತಾರೆ ಈ ಇಂಧನ ಶಕ್ತಿಯ ಬಗ್ಗೆ. ಅವರಿಗೆ ಸಾಕಷ್ಟು ಕಂಪನಿಗಳು ನೀವು CEO ಆಗಿ ಬನ್ನಿ, ನಿಮಗೆ ಎಷ್ಟು ಕೋಟಿ ಬೇಕಾದರೂ ನಾವು ಕೊಡ್ತೇವೆ ಅಂತ ಅವರನ್ನು ಆಹ್ವಾನಿಸ್ತಾರೆ. ಆದರೆ ಒಬ್ಬ ಯುವಕ ಮನಸ್ಸು ಮಾಡಿದರೆ ಏನು ಮಾಡೋದಕ್ಕೆ ಸಾಧ್ಯ ಅಂದರೆ ಅವರು ಈ ಎಲ್ಲ ಆಫರ್ಸ್ಗಳನ್ನು ಧಿಕ್ಕರಿಸ್ತಾರೆ. ಧಿಕ್ಕರಿಸಿ ಅವರು ಚಿಂತನೆ ಏನಿರ್ತದೆ ಅಂದರೆ, ಇದುವರೆಗೆ ಭಾರತ ವಿದ್ಯುತ್ ಶಕ್ತಿಯಲ್ಲಿ ಸಮಸ್ಯೆ ಇದೆ, ಎಲ್ಲ ಹಳ್ಳಿಗಳಿಗೂ ಕೂಡ ಇದುವರೆಗೆ ಕರೆಂಟ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಏನಾದರೂ ಸಾಧ್ಯವಾಗುವುದಾದರೆ ಇಡೀ ಬೆಳಗಿನವರೆಗೆ ಸೂರ್ಯ ಈ ನೆಲವನ್ನು ಬೆಳಗ್ತಾನೆ. ಆತ ಮುಳುಗಿದ ಮೇಲೆ ಆ ಸೂರ್ಯನ ಶಕ್ತಿಯನ್ನೇ ಬಳಸಿಕೊಂಡು ಎಲ್ಲಿ ಕತ್ತಲೆ ಇದೆಯೋ, ಎಲ್ಲಿ ಹಳ್ಳಿಗಳಿಗೆ ಇನ್ನೂ ಸರ್ಕಾರಗಳು ವಿದ್ಯುತ್ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ ಅಲ್ಲಿ ಹೋಗಿ ಸೂರ್ಯ ಮುಳುಗಿದ ಮೇಲೆ ಅದೇ ಸೂರ್ಯನ ಬೆಳಕಿನಿಂದ ಸೋಲಾರ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡಿ ನಾನು ಕತ್ತಲೆಯ ಆ ಹಳ್ಳಿಗಳಿಗೆ ದೀಪವನ್ನು ಕೊಡಬೇಕು ಅಂತ ಆಸೆ ಅಂತ ಬಂದು ಶೆಲ್ಕೋ ಅನ್ನುವಂಥ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಅಟ್ ದಿ ಏಜ್ ಆಫ್ 32, ಕೇವಲ 32 ವರ್ಷಗಳ ಅವಧಿಯೊಳಗೆ ಶೆಲ್ಕೋ ಅನ್ನುವಂಥ ಕಂಪನಿಯನ್ನು ಕಟ್ಟಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಹೋಗಿ ಯಾವ ಹಳ್ಳಿಗಳಿಗೆ ಬೆಳಕಿಲ್ವೋ ಅಲ್ಲಿ ಸೋಲಾರ್ ಬೆಳಕುಗಳನ್ನು ನೀಡಿ ಗ್ರಾಮೀಣ ಬ್ಯಾಂಕಿನ ಸಹಾಯದಿಂದ, ಕೆನರಾ ಬ್ಯಾಂಕ್ ಸಹಾಯದಿಂದ ಅವರು ಒಬ್ಬ ಯುವಕ ಸರ್ಕಾರ ಮಾಡೋಕ್ಕೆ ಸಾಧ್ಯವಾಗದೇ ಇರುವಂಥ ಕಾರ್ಯವನ್ನು ಒಬ್ಬ ಯುವಕ ಹರೀಶ್ ಹಂದೆ ಮಾಡ್ತಾರಲ್ಲ. ಯೋಚನೆ ಮಾಡಿ, ಒಬ್ಬ ಯುವಕರಿಗೆ ಚಾನ್ಸ್ ಸಿಕ್ಕರೆ, ಅವಕಾಶ ಸಿಕ್ಕರೆ ಎಂತಹ ಬದಲಾವಣೆ ಈ ದೇಶದಲ್ಲಿ ಬರ್ತದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ನಿಲ್ತವೆ. ನಮ್ಮ ವೈಚಾರಿಕ ಚಿಂತನೆಯ ಹಿರಿಯ BT ಲಲಿತಾ ನಾಯಕ್, ಆ ಹಿರಿಯರ ಜೊತೆಗೆ ನಾನು ನಿಂತು ಮಾತಾಡ್ತಾ ಇದ್ದೇನೆ. ಬಹಳ ಖುಷಿ ಅನ್ನಿಸ್ತದೆ. ಜಸ್ಸಿ ಈ ದೇಶವನ್ನು ಆಳುವಂಥ ವ್ಯಕ್ತಿಗಳು ಯುವಕರೇ ಆದರೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ರಾಜೀವ್ ಗಾಂಧಿ ಅವರು 40ನೇ ವಯಸ್ಸಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆಶ್ಚರ್ಯ ಏನು ಗೊತ್ತಾ, ಅದುವರೆಗೆ ಒಬ್ಬ ಯುವಕ ಒಂದಿಷ್ಟು ಕನಸುಗಳು ವಿಚಾರಗಳನ್ನು ಹೊಂದಿದ್ರೆ ಎಂಥ ಅದ್ಭುತವಾದ ಸೃಷ್ಟಿ ಆಗುತ್ತೆ ಅನ್ನೋದಕ್ಕೆ ಅವರು ಬಂದರು. ಇವತ್ತೇನು ಇಂಡಿಯಾ ಒಂದು IT ಹಬ್ ಅಂತ ಕರಿತಾ ಇದ್ದೇವಲ್ಲ, ಅದಕ್ಕೆ ಮೊದಲ ಮುನ್ನುಡಿಯನ್ನು ಬರೆದಂಥವರು ಶ್ರೀ ರಾಜೀವ್ ಗಾಂಧಿ ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ. ಅವರು 40ನೇ ವಯಸ್ಸಿಗೆ ಈ ದೇಶದ ಪ್ರಧಾನಮಂತ್ರಿ ಆದರು. ಅವ ಯುವ ಚಿಂತನೆಗಳು, ಹೊಸ ಇನೋವೇಟಿವ್ ಥಾಟ್ಸ್ಗಳು ಈ ದೇಶಕ್ಕೆ ಬೆಳಕಾಗಿ ಬಂದು ನಿಲ್ತವೆ. ಇವತ್ತು IT ಒಂದು ಹಬ್ ಆಗಿ ಭಾರತ ಎದ್ದು ನಿಂತ್ಕೊಂಡಿದೆ ಅಂತ ಹೇಳಿದರೆ, ಯುವಕರಿಗೆ ಅವಕಾಶ ಸಿಕ್ಕರೆ ಬಹಳಷ್ಟು ಬದಲಾವಣೆಗಳು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡು, ಈಗ ಸಾಕಷ್ಟು ಸಮಯ ಆಗಿದೆ. ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಸ್ಟಾರ್ಟಪ್ಸ್ ಇಂಡಿಯಾ ಅಂತ ಹೇಳಿ ಪ್ರೋಗ್ರಾಮ್ಸ್ಗಳಿದಾವಲ್ಲ, ಕರ್ನಾಟಕ ಒಂದರಲ್ಲೇ ಇವತ್ತು 5,000 ಸ್ಟಾರ್ಟಪ್ಸ್ಗಳು ಸಿದ್ಧವಾಗಿದ್ದಾವೆ. 20 ವರ್ಷಕ್ಕಿಂತ ಕೆಳಗಿನ ಯುವಕರು, ಕಡಿಮೆ ವಯಸ್ಸಿನ ಯುವಕರು ಸ್ಟಾರ್ಟ್ಅಪ್ಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಇಡೀ ದೇಶದ ತುಂಬೆಲ್ಲ 1 ಲಕ್ಷದಷ್ಟು ಸ್ಟಾರ್ಟ್ಅಪ್ಸ್ಗಳು ಇವತ್ತು ಸಿದ್ಧವಾಗಿ ನಿಂತ್ಕೊಂಡಿದ್ದಾವೆ. ಅವರ ವಯಸ್ಸು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದರೆ, ಕೇವಲ 20 ವರ್ಷದ ಒಳಗೆ 14 ವರ್ಷದ ಹುಡುಗರು ಕೂಡ ಆ್ಯಪ್ಸ್ಗಳನ್ನು ಸಿದ್ಧಗೊಳಿಸ್ತಾ ಇದ್ದಾರೆ. ನಾಡಿನೊಳಗೆ ಅದ್ಭುತವಾದ ಶಕ್ತಿಯನ್ನು ಅವರು ಮೆರಿತಾ ಇದ್ದಾರೆ. ಬಹುಶಃ ಸಮಯ ಮುಗಿತಾ ಬಂದಿದೆ ಅನ್ನೋ ಕಾರಣಕ್ಕೆ ಆ ಎಲ್ಲ ವಿಚಾರಧಾರೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಒಂದು ದೇಶಭಕ್ತಿ, ಇನ್ನೊಂದು ಗುರುಭಕ್ತಿ, ಇನ್ನೊಂದು ಶ್ರದ್ಧೆ ಇದ್ರೆ ಆ ಯುವಕರ ಎದೆಯೊಳಗೆ ಇಂಥ ಅದ್ಭುತವಾದಂತಹ ಒಂದು ಚೈತನ್ಯದ ಕಿಡಿ ಅದು ಇಗ್ನೈಟ್ ಆದರೆ ಬಹುಶಃ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಹೇಗೆ APJ ಅಬ್ದುಲ್ ಕಲಾಂ ಅವರು 2020ಯ ವಿಷನ್ ಇತ್ತೋ, ಆ ವಿಷನ್ ಇವತ್ತು ನನಸಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಭಾರತದ ಕಡೆಗೆ ಇಡೀ ಜಗತ್ತು ನೋಡ್ತಾ ಇದೆ. ಭಾರತ ಇಡೀ ಜಗತ್ತಿಗೆ ಕೊಡಬೇಕಾಗಿರೋದು ಯಾವುದೋ ಒಂದಿಷ್ಟು ದೊಡ್ಡ ದೊಡ್ಡ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಒದಗಿಸೋದಲ್ಲ. ಆಧ್ಯಾತ್ಮ, ಈ ದೇಶದ ಆತ್ಮ, ಆ ಅಧ್ಯಾತ್ಮದ ಕಡೆಗೆ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಅಂತಹ ದಿಶೆಯೊಳಗೆ ನಮ್ಮ ಸ್ಟ್ರೆಂಗ್ಸ್ ಏನಿದಾವೆ, ನಮ್ಮ ವೀಕ್ನೆಸಸ್ ಏನಿದೆ, ಬಡತನ ಇದೆ, ಹೆಣ್ಣು ಮಕ್ಕಳ ಶೋಷಣೆ ಇದೆ, ಅಲ್ಲಿ ದಲಿತರು ಅನ್ನುವಂಥ ಒಂದು ಭಾವ ಇದೆ, ಅವೆಲ್ಲಗಳನ್ನು ತೊಡೆದು ಹಾಕಿ ಪ್ರಾಮಾಣಿಕತೆ, ಸಜ್ಜನಿಕೆಯ ವ್ಯಕ್ತಿಗಳನ್ನು ಹೊಂದಿರುವಂತಹ ನಿಮ್ಮ ಯುವಕರನ್ನ ನಿರ್ಮಾಣ ಮಾಡುವುದರ ಮೂಲಕವಾಗಿ ರಾಷ್ಟ್ರ ಕಟ್ಟೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಕೇವಲ ಒಂದಿಷ್ಟು ಹಣ ಗಳಿಸಿದ್ರೆ ಸಾಲದು, ಕೋಟಿ ಕೋಟಿ ಹಣ ಗಳಿಸಿದ್ರೆ ಸಾಲದು. ಶ್ರೀಮಠ ಮಾಡ್ತಾ ಇರುವಂಥ ಕಾಯಕ ದಾಸೋಹಗಳ ಕಲ್ಪನೆ ಇದೆ.
10,000 ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ನೀಯುವ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಶಾಲಾ ಶಿಕ್ಷಣ ಸಂಸ್ಥೆಗಳು ನಮ್ಮನ್ನ ಕೈ ಬೀಸಿ ಕರಿತಾ ಇದ್ದಾವೆ. 50,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರಲ್ಲ. ಇದು ಸೇವೆ ಮತ್ತು ತ್ಯಾಗ, 2 ಮಹಾ ಮೌಲ್ಯಗಳು. ಅದನ್ನು ನಾವು ನೀವು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನ ಹೇಳಿ, ಇದ್ರ ಜೊತೆಗೆ ಲಾಸ್ಟ್ ಕೊನೆ ಒಂದು ಮಾತು, ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ ನಿಮ್ಮ ಯಾವ ಎಜುಕೇಶನ್ ಏನು ಅದು ಅವಶ್ಯಕತೆನೇ, ಅದಕ್ಕೆ ಅರ್ಥವೇ ಇಲ್ಲ ಅನ್ಕೊಂಡು. ಬಸವಣ್ಣವ್ರ ಮೇಲೆ ಒಂದು ಆರೋಪ ಬಂದಿದೆ, ಬೊಕ್ಕಸದ ಹಣವನ್ನು ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ, ಇದಕ್ಕೆ ಏನು ಹೇಳ್ತೀರಿ ಅಂತ ಬಿಜ್ಜಳ ಮಹಾರಾಜ ಬಸವಣ್ಣನವರನ್ನ ಕರೆದು ಕೇಳ್ತಾರೆ. ಯಾರ ಮೇಲೆ ಆರೋಪ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ, ನಮ್ಮ ಕುರ್ಚಿಗೆ ಫೆವಿಕ್ವಿಕ್ ಹಾಕಿ ಅಂಟಿಕೊಳ್ಳುವ ಇವತ್ತಿನ ಜಾಯಮಾನದೊಳಗೆ ಬಸವಣ್ಣನವರ ಮೇಲೆ ಆರೋಪ ಬಂದಾಕ್ಷಣವೇ ತಲೆಯ ಮೇಲಿನ ಕಿರೀಟವನ್ನ ತೆಗೆದು ಬಿಜ್ಜಳ ಮಹಾರಾಜನ ಮುಂದೆ ಇಟ್ಟು ಹೇಳ್ತಾರೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೇ ತಕ್ಕಯ್ಯ, ನಾನು ಗಡಲೇಕೆ ಲಜ್ಜೆಗಡಲೇಕೆ, ಕೂಡಲ ಸಂಗಮ ನೀನಿರುವಾಗ ಈ ಬಿಜ್ಜಳನ ಭಂಡಾರ ಎನಗೇಕೆ ಅಂತ ಹೇಳಿ ಬಸವಣ್ಣ ಹೊರಡ್ತಾರೆ. ಆಗ ಅಲ್ಲಿ ಕುತ್ಕೊಂಡಿರುವಂತ ಚಾಡಿಕೋರರು ಕೇಳ್ತಾರೆ, ಹೌದು ಬಸವಣ್ಣ, ಇಷ್ಟು ದಿವಸ ನೀವು ಕೆಲಸದಲ್ಲಿದ್ದೀವಿ, ನಿನಗೆ ದುಡ್ಡು ಬರ್ತಾ ಇತ್ತು, ಪ್ರಸಾದ ಮಾಡ್ತಾ ಇದ್ದೆ, ಕೆಲಸವನ್ನೇ ಕಳ್ಕೊಂಡು ಬಿಟ್ಟೇ ಇಲ್ಲ, ಇನ್ನೇನ್ ಮಾಡ್ತೀಯ ಅಂತ ಕೇಳಿದ್ರೆ ಬಸವಣ್ಣನವರು ಹೇಳ್ತಾರೆ, ಬಿಜ್ಜಳನ ಸಿಂಹಾಸನದ ಕೆಳಗೆ ಕುಳ್ಳಿರ್ದು ಓಲೈಸುತ್ತೇನೆಂದು ನುಡಿಬರಯ್ಯ, ಉತ್ತರಿಸುವನು ಅವರಿಗೆ ಹೊಲೆಯನ ಮನೆಯ ಹೊಕ್ಕು, ಸಲೆ ಕೂಲಿ ಮಾಡಿ ಆದರೂ ಸರಿ, ನಿಮ್ಮ ನಿಲುವಿಂಗೆ ಕುದಿವೆನೆಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದೆನಾದೊಡೆ ತಲದಂಡ ಕೂಡಲ ಸಂಗಮ ದೇವ, ನಾನು ತುತ್ತಿಗಾಗಿ ಬದುಕಿದವನಲ್ಲ, ತತ್ವಕ್ಕಾಗಿ ಬದುಕಿದವನು ಅಂತ. ಯಾವತ್ತು ನಮ್ಮೆಲ್ಲರಲ್ಲಿ ತತ್ವಕ್ಕಾಗಿ ಬದುಕುವ ಚಿಂತನೆ ಬರುತ್ತದೆಯೋ, ಅಂತ ಯುವ ಜನಾಂಗ ನಿರ್ಮಾಣವಾಗುತ್ತದೆಯೋ, ಆಗ ಈ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಅಂತ ಯುವಕರನ್ನ ಸೃಷ್ಟಿ ಮಾಡುವ ಕಾಯಕಕ್ಕೆ ನಾವು ನೀವು ಹಿರಿಯರಲ್ಲ, ಅದು ಅಣಿಯಾಗೋಣ ಅನ್ನುವಂಥ ಮಾತನ್ನ ಹೇಳಿ, ನಿಮ್ಮ ಪ್ರೀತಿಗೆ, ನಿಮ್ಮ ಚಪ್ಪಾಳೆಗೆ ನಾನೇನು ಕೊಟ್ಟೇನು, ನಿಮ್ಮ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಹೇಳ್ತಾರಲ್ಲ, ಹಾಗೆ ಕಲ್ಲು ಕೊಟ್ಟವಗೆ ಎಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯುವಂಥ ಚಂದನ ಸೊಸೆ ನಿನ್ನ ಮನೆಗೆ ಬರಲಿ ಅಂತ ಹಾರೈಸ್ತಾರಲ್ಲ, ಹಾಗೆ ಈ ಮಠದಲ್ಲಿ ಬಂದು ನಿಂತು ಮಾತಾಡೋದೇ ನನ್ನ ಸೌಭಾಗ್ಯ. ಅದು ನಮ್ಮ ಬಹುದಿನದ ಕನಸದು, ಒಳಗೊಳಗೆ ಚಿಗಿತಿದ್ದ ಕನಸು ಇವತ್ತು ನನಸಾಗಿ ಇಲ್ಲಿ ಬಂದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಪೂಜ್ಯರ ಪಕ್ಕದಲ್ಲಿ ಕೂತ್ಕೊಂಡು. ಇದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಈ ಎಲ್ಲ ತಮ್ಮ ಪ್ರೀತಿಗೆ ನಮನಗಳು. ಶರಣು ಶರಣಾರ್ಥಿ.